ಹೀಗೆ ಅಧಿವೇಶನ ಮುಗಿಯೋಕ್ ಬರ್ತಾ ಇದ್ದ ಹಾಗೆ ಪಟ್ಟದ ಆಟ ಮತ್ತಷ್ಟು ರೋಚಕ ಘಟ್ಟಕ್ಕೆ ತಲುಪ್ತಾ ಇದೆ. ಇಷ್ಟು ಸಂಖ್ಯಾಬಲ ಅಷ್ಟು ಸಂಖ್ಯಾಬಲ ಅಂತ ಚರ್ಚೆ ಜೋರಾಗಿ ನಡೀತಾ ಇತ್ತು. ಇದೀಗ ಡಿ.ಕೆ. ಶಿವಕುಮಾರ್ ಹೈಕಮಾಂಡ್ ಮುಂದೆ ನಂಬರ್ ಗೇಮ್ಗೆ ಮುಂದಾಗಿದ್ದಾರೆ. ಯಾಕಂದ್ರೆ ನಿನ್ನೆ ಡಿನ್ನರ್ ಸಭೆ ಮುಖೇನವಾಗಿ ಶಕ್ತಿ ಪ್ರದರ್ಶಿಸಿದ್ದಾರೆ. ಡಿ.ಕೆ. ಗೇಮ್ನ ಇನ್ಸೈಡ್ ರಿಪೋರ್ಟ್ ಇಲ್ಲಿದೆ ನೋಡಿ. ಅಧಿವೇಶನದ ಬಳಿಕ ಟಿಕೆ ಸಿಎಂ ಆಗ್ತಾರೆ. ಇಕ್ಬಾಲ್ ಹೊಸ ಬಾಂಬ್. ಅಧಿವೇಶನ ಆದ್ಮೇಲೆ ಆಗ್ತಾರೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ 40 ಶಾಸಕರು ಎಂಎಲ್ಸಿಗಳೊಂದಿಗೆ ಡಿಸಿಎಂ ಡಿಕೆ ಡಿನ್ನರ್ ಗೇಮ್ ಪ್ಲಾನ್. ಬೆಳಗಾವಿ ಅಧಿವೇಶನ ಮುಗಿಯೋಕೆ ಕೆಲವೇ ದಿನಗಳಷ್ಟೇ ಬಾಕಿ ಇರುವಾಗಲೇ ಪಟ್ಟದ ಆಟ ರೋಚಕ ಘಟ್ಟಕ್ಕೆ ಬಂದು ನಿಂತಿದೆ. ಕ್ಷಿಪ್ರ ರಾಜಕೀಯ ಬೆಳವಣಿಗೆ ನಡೆಯುತ್ತಿದೆ. ಸಿಎಂ ಸಿದ್ದರಾಮಯ್ಯ ಬಣ ಡಿನ್ನರ್ ಸಭೆ ಮೂಲಕ ಶಕ್ತಿ ಪ್ರದರ್ಶನ ಮಾಡ್ತಿದ್ದಂತೆ ಅಲರ್ಟ್ ಆದ ಡಿಕೆ ಬಣ ನಿನ್ನೆ ಬೆಳಗಾವಿಯ ಫಾರ್ಮ್ ಹೌಸ್ನಲ್ಲಿ ಡಿನ್ನರ್ ಸಭೆ ನಡೆಸಿದ್ದಾರೆ. ಸಭೆಯಲ್ಲಿ ಆಪ್ತ ಸಚಿವರು, 40ಕ್ಕೂ ಹೆಚ್ಚು ಶಾಸಕರು, 15 ಎಂಎಲ್ಸಿಗಳು ಭಾಗಿಯಾಗಿದ್ರು. ಔತಣಕೂಟದ ಮುಂದಾಳತ್ವವನ್ನ ತಮ್ಮ ಡಿಕೆ ಸುರೇಶ್ ವಹಿಸಿದ್ರು. ಡಿನ್ನರ್ ಸಭೆ ಮಾಡುವ ಮೂಲಕ ತನಗೂ ಶಾಸಕರ ಸಂಖ್ಯಾಬಲ ಇದೆ ಅನ್ನೋ ಸ್ಪಷ್ಟ ಮೆಸೇಜ್ ಪಾಸ್ ಮಾಡಿದ್ದಾರೆ. ಇನ್ನು ಡಿಕೆ ಡಿನ್ನರ್ ಸಭೆಯಲ್ಲಿ ಚರ್ಚೆಯಾಗಿರುವ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ ಟಿವಿ9ಗೆ ಸಿಕ್ಕಿದೆ. ಅದೇನು ಅನ್ನೋದನ್ನ ನೋಡೋದಾದ್ರೆ, 100ಕ್ಕೂ ಹೆಚ್ಚು ಶಾಸಕರು ತಮ್ಮೊಂದಿಗಿದ್ದಾರೆ ಅಂತ ಡಿನ್ನರ್ ಸಭೆಯಲ್ಲಿ ಡಿಕೆ ಪ್ರಸ್ತಾಪಿಸಿದ್ದಾರೆ. ಯಾರು ತಲೆಕೆಡಿಸಿಕೊಳ್ಳಬೇಡಿ ಅಂತ ಆಪ್ತ ಶಾಸಕರಿಗೆ ಡಿಕೆ ಭರವಸೆ ಕೊಟ್ಟಿದ್ದಾರೆ. ಇನ್ನು ಸಿಎಂ ಸಿದ್ದು ಪರ ನಿಂತಿರುವ ಸಚಿವರ ಲಿಸ್ಟ್ ಕೂಡ ಡಿಕೆ ರೆಡಿ ಮಾಡಿದ್ದಾರೆ. ಅಗತ್ಯ ಬಂದ್ರೆ ಹೈಕಮಾಂಡ್ ಮುಂದೆ ನಂಬರ್ ಪ್ರದರ್ಶನ ಮಾಡೋಕ್ಕೂ ಸಿದ್ಧತೆ ಮಾಡಿಕೊಂಡಿದ್ದಾರೆ. ಶಾಸಕರ ಸಂಖ್ಯೆ ಮುಖ್ಯವಾದ್ರೆ ಅದಕ್ಕೂ ಸೈ ಅಂತ ಸಭೆಯಲ್ಲಿ ಡಿಕೆ ಹೇಳಿದ್ದಾರಂತೆ. ಇನ್ನು ಯತೀಂದ್ರ ಹೇಳಿಕೆ ಬಗ್ಗೆಯೂ ಸಭೆಯಲ್ಲಿ ಚರ್ಚೆಯಾಗಿದೆ. ಈ ವೇಳೆ ಕೆಲ ಶಾಸಕರು ಯತೀಂದ್ರಗೆ ನೋಟಿಸ್ ಕೊಡಬೇಕು ಅಂದಿದ್ದಾರಂತೆ. ಇದಕ್ಕೆ ಉತ್ತರಿಸಿದ ಡಿಕೆ, ಮುಂದೆ ಅದಕ್ಕೆ ಸರಿಯಾದ ಉತ್ತರ ಕೊಡ್ತೀನಿ, ಕಾಯ್ತೀರಿ ಅಂದಿದ್ದಾರಂತೆ. ಸ್ಫೋಟಕ ಹೇಳಿಕೆ ಕೊಟ್ಟಿರುವ ಡಿಕೆ ಆಪ್ತ ಶಾಸಕ ಇಕ್ಬಾಲ್ ಹುಸೇನ್ ಅಧಿವೇಶನದ ಬಳಿಕ ಡಿಕೆ ಸಿಎಂ ಆಗ್ತಾರೆ ಅಂದಿದ್ದಾರೆ. ಸುಭಾಷ್ ನಾನೇ ಕೊಡ್ತಾ ಇದ್ದೀನಲ್ಲ, ಹೇಳ್ತಾ ಇದ್ದೀನಲ್ಲ. ಯಾವಾಗ ದೇವರೇ ಎಷ್ಟು ಸಲ ಹೇಳಿ ನಾನು ಅಧಿವೇಶನ ಆಗ್ತಾರೆ, ಅಧಿವೇಶನ ಆದ್ಮೇಲೆ ಆಗ್ತಾರೆ, ಏನು ತಪ್ಪೇನಿದೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ. ಈಗ ಹಣೆ ಬರಹ ಅಂತ ಹೇಳ್ತಾರೆ ಸರ್. ಡಿ.ಕೆ. ಶಿವಕುಮಾರ್ ಅವರು ಹಣೆಯಲ್ಲಿ ಬರೆದಿದ್ರೆ ಸಿಎಂ ಆಗ್ತಾರೆ. ನಾವು ಹೇಳ್ತಾ ಇದ್ರೆ ಹೈಕಮಾಂಡ್ ತೀರ್ಮಾನ. ಎಲ್ಲದಕ್ಕೂ ಹಣೆ ಬರಹನೇ. ಈಗ ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಹನೇ ಅಲ್ವಾ? ಏನು ಆಗದವ್ರೆ ಹಣೆ ಬರಕ್ಕೆ ಹೊಣೆ ಯಾರು? ಎಲ್ಲನೂ ಭಗವಂತ ಹಣೆ ಬರದಲ್ಲಿ ಬರ್ದಿದ್ರೆ ಆಗೋದು. ಶಿವಕುಮಾರ್ ಒಂದು ಅವಕಾಶ ಇದೆ. ಶಿವಕುಮಾರ ಶ್ರಮಕ್ಕೆ, ಹೋರಾಟಕ್ಕೆ, ಪಕ್ಷ ಸಂಘಟನೆಗೆ ಒಂದು ಫಲ ಸಿಗುತ್ತೆ ಅಂತ ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ನಾವೆಲ್ಲರೂ ಕೂಡ ಹೈಕಮಾಂಡ್ ಎಲ್ಲ ಹೇಳಿದ್ದೀವಿ. ಹೈಕಮಾಂಡ್ ತೀರ್ಮಾನ. ಪಕ್ಷದಲ್ಲಿ ನಂಬರ್ ಗೇಮ್ ಸದ್ದು ಮಾಡ್ತಿದೆ. ಜುಲೈ 10ರಂದು ಮಾತನಾಡಿದ್ದ ಸಿಎಂ, ಒಂದಿಬ್ಬರು ಶಾಸಕರು ಡಿಕೆ ಸಿಎಂ ಆಗಬೇಕು ಅಂತಿದ್ದಾರೆ ಅನ್ನೋ ಮೂಲಕ ಪರೋಕ್ಷವಾಗಿ ಡಿಕೆಗೆ ಶಾಸಕರ ಬೆಂಬಲ ಇಲ್ಲ ಅಂದಿದ್ರು. ಆದ್ರೆ ಇದೀಗ ಡಿಕೆ ಆಪ್ತ ಇಕ್ಬಾಲ್, ನಂಬರ್ ಮುಖ್ಯ ಅಲ್ಲ, ಹೈಕಮಾಂಡ್ ನಿರ್ದೇಶನ ಮುಖ್ಯ ಅಂದಿದ್ದಾರೆ. ಕೇಳಪ್ಪ, ಇಲ್ಲಿ 1 or 2 MLAs ಅವ್ರು ಮುಂದೂರಿ ಅವರು ಚೀಫ್ ಮಿನಿಸ್ಟರ್ ಆಗಬೇಕು ಅಂತ ಹೇಳ್ತಾರೆ. ಅವ್ರ ಅಭಿಮಾನ. ನನಗೂ ಕೂಡ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು ಮುಂದುವರಿಬೇಕು ಕೆಲವರು ಹೇಳ್ತಾರೆ. ಇದು ಪಾರ್ಟಿ ಡಿಸಿಷನ್ ಅಲ್ಲ, ಅವರು ವೈಯಕ್ತಿಕವಾಗಿ ಹೇಳ್ತಾರೆ. ಪಾರ್ಟಿ ಡಿಸಿಷನ್ ಅಲ್ಲ. ಪಾರ್ಟಿ ಡಿಸಿಷನ್ ಏನು ತಗೊಳ್ಳ ಹೈಕಮಾಂಡ್ ಅವರು ಏನ್ ತಗೋತಾರೆ ಅದಕ್ಕೆ ಬೋತ್ ಆಫ್ ಅಸ್ ವಿಲ್ ಬಿ ಅಬೈಡಿಂಗ್. ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಆದ್ರೆ ಡಿಕೆ ಮಾತ್ರ ಡಿನ್ನರ್ ಸಭೆಗೆ ರಾಜಕೀಯ ಟಚ್ ಕೊಡದೆ ಎಲ್ಲರೂ ಪ್ರೀತಿಯಿಂದ ಕರೆದಿದ್ದಕ್ಕೆ ನಾವೆಲ್ಲ ಸೇರಿದ್ದೀವಿ ಅಂತಿದ್ದಾರೆ. ಶಾಸಕ ಎಚ್.ಸಿ. ಬಾಲಕೃಷ್ಣ ಸಮಾನ ಮನಸ್ಕರು ಸೇರಿದ್ದೇವೆ ಅಂದಿದ್ದಾರೆ. ದಿನ ಒಬ್ಬರು ಊಟ ಕೊಡ್ತಾ ಇದ್ದಾರೆ ಲೋಕಲ್ ಅವರು, ನಮ್ಮ ಕ್ಷೇತ್ರದವರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ. ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಟ್ ಕರೆದವನೇ
ಸೇಠ್ ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ, ಹಂಗೆ ಒಂದೊಂದು ದಿನ ಹೋಗೋದು. ನಾವೆಲ್ಲ ಬೆಳಗಾಮಲ್ಲಿ ಇದ್ದೀವಿ, ನಾವು ಸಮಾನ ಮನಸ್ಕರು ಎಲ್ಲೋ ಒಂದು ಕಡೆ ಸೇರ್ತೀವಿ. ಅದಕ್ಕೆ ಡಿನ್ನರ್ ಪೊಲಿಟಿಕ್ಸ್ ಅಂತ ಯಾಕೆ ಹೇಳ್ತಾರೆ? ಊಟ ಮಾಡೋದೇ ತಪ್ಪ? ನಾವೆಲ್ಲ ಯಾವ ಡಿನ್ನರ್ ಪೊಲಿಟಿಕ್ಸು ಇಲ್ಲ, ಏನೂ ಇಲ್ಲ. ನಾವೆಲ್ಲ ಒಂದು ಕಡೆ ಸೇರಿಕೊಂಡು ಒಂದು ಊಟ ಮಾಡಿದ್ದೀವಿ ಅಷ್ಟೇನಪ್ಪ. ಸ್ನೇಹಿತರುಗಳು, ಕಾಮನ್ ಏನು ಸಮಾನ ಮನಸ್ಕರುಗಳು, MLA ಏನಿದ್ದೀವಿ, ನಾವೆಲ್ಲ ಊಟ ಮಾಡಿದ್ದೀವಿ ಅಷ್ಟೇ. ನಾವೆಲ್ಲ ಶಕ್ತಿ ಪ್ರದರ್ಶನ ಏನು ನಡೆಯಲ್ಲ. ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಫೈನಲ್. 40 ಜನ ಶಾಸಕರು ನಿನ್ನೆ ನಾವು ಸೇರಿದ್ದು 40 ಜನ ಶಾಸಕರು ಎಲ್ಲ ಸೇರಿದ್ದು. ಅದೇ ಶಕ್ತಿ ಪ್ರದರ್ಶನ ಅಲ್ಲ. ಒಂದು ಊಟಕ್ಕೆ ಯಾರೋ ನಮ್ಮ ಸ್ನೇಹಿತರು ಕರೆದಿದ್ರು, ನಾವೆಲ್ಲ ಹೋಗಿದ್ದು ಅಷ್ಟೇ. ರಾತ್ರಿ ಡಿಕೆ ಡಿನ್ನರ್, ಬೆಳಗ್ಗೆ ಸಿಎಂ ಬಣದಿಂದ ಬ್ರೇಕ್ಫಾಸ್ಟ್. ಮೊನ್ನೆ ಫಿರೋಜ್ ಶೇಟ್ ಮನೆಯಲ್ಲಿ ಸಿಎಂ ಡಿನ್ನರ್ ಮೀಟಿಂಗ್ ಮಾಡಿದ್ರು. ಇದರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆಸಿದ್ದಾರೆ. ಶರಣಪ್ರಕಾಶ್ ಪಾಟೀಲ್, ಭೈರತಿ ಸುರೇಶ್, ಮಧು ಬಂಗಾರಪ್ಪ ಹಾಗೂ ಸಭೆಯಲ್ಲಿ ಶಾಸಕರಾದ ಪೊನ್ನಣ್ಣ ಮತ್ತು ನಸೀರ್ ಅಹಮದ್ ಕೂಡ ಉಪಸ್ಥಿತರಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ನಾನು ಲಕ್ಷ್ಮೀ ಹೆಬ್ಬಾಳ್ಕರ್, ಪೊನ್ನಣ್ಣ, ನಂಜೇಗೌಡರು ಎಲ್ಲ ತಿಂಡಿ ತಿನ್ನಕ್ ಬಂದ್ವಿ ಅಷ್ಟೇ. ಬಹುಮತ ಇದೆ. 5 ವರ್ಷನೂ ಕೂಡ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಷ್ಟೇ. ಅದು ಬಿಟ್ಟರೆ ನಾನು ಇದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಸ್ಟ್ರಾಂಗ್. ಇನ್ನು ಬೆಳಗಾವಿಯಲ್ಲಿ ಕಿಡಿ ಹೊತ್ತಿಸಿರುವ ಸಿಎಂ ಪುತ್ರ ಯತೀಂದ್ರ ನಿತ್ಯವೂ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೇಳುತ್ತಲೇ ಇದ್ದಾರೆ. ಇವತ್ತು ಕೂಡ ನಾನು ಏನೇನು ಹೇಳಬೇಕೋ ಹೇಳಿ ಆಗಿದೆ, ಬೇರೆಯವರ ಸ್ಟೇಟ್ಮೆಂಟ್ಗೆ ನಾನು ಪ್ರತಿಕ್ರಿಯೆ ಕೊಡಲ್ಲ ಎಂದಿದ್ದಾರೆ. ಸೊ ಇವಾಗ ಆಯ್ತು, ನಾನು ಏನು ಹೇಳಬೇಕು ಹೇಳಾಗಿದೆ, ಮತ್ತೆ ನನ್ನ ಹೇಳಿಕೆಗೆ ಬೇರೆಯವರು ಏನು ಹೇಳಿದ್ರೆ ಅದಕ್ಕೆ ನಾನು ಮತ್ತೆ ಪ್ರತಿಕ್ರಿಯೆ. ಹೈಕಮಾಂಡ್ಗೆ ಇರಿಸು ಮುರುಸು ಆಗುವಂತ ಸ್ಟೇಟ್ಮೆಂಟ್ ಕೊಡಬೇಡಿ ಅಂತ ಶಾಸಕ ಬಾಲಕೃಷ್ಣ ತಿರುಗೇಟು ಕೊಟ್ಟಿದ್ದಾರೆ. ಸದ್ಯ ಕಾಂಗ್ರೆಸ್ನಲ್ಲಿ ಡಿನ್ನರ್ ಮೀಟಿಂಗ್, ಪಗಡೆ ಆಟ ಜೋರಾಗಿ ನಡೀತಿದೆ. ಇದು ಮುಂದಿನ ಹಂತ ಹೇಗಿರುತ್ತೆ ಅನ್ನೋದು ಮತ್ತಷ್ಟು ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, TV9. ಹೀಗೆ ಯತೀಂದ್ರಗೆ ಮಿನಿಮಮ್ ಕಾಮನ್ ಸೆನ್ಸ್ ಇರಬೇಕು ಅಂತ ಮಾಗಡಿ ಬಾಲಕೃಷ್ಣ ತಿರುಗೇಟನ್ನ ಕೊಟ್ರೆ ಯಾವುದೇ ಕ್ಷಣದಲ್ಲಾದರೂ ಕೂಡ DK CM ಆಗ್ತಾರೆ ಅಂತ ಕದ್ಲೂರು ಉದಯ್ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಶಾಸಕರು CM ಅನ್ನ ಆಯ್ಕೆ ಮಾಡ್ತಾರೆ, MLCಗಳಲ್ಲ ಅಂತ ಯತೀಂದ್ರ ಹೇಳಿಕೆಗೆ ಬಸವರಾಜ ಶಿವಗಂಗಾ ಕೂಡ ತಿರುಗೇಟನ್ನು ಕೊಟ್ಟಿದ್ದಾರೆ. ಇವ್ರು ಏನೇನು ಹೇಳಿದ್ದಾರೆ ಬನ್ನಿ ಕೇಳೋಣ. ಗೊತ್ತಿಲ್ಲ, ಅವ್ರೇನು ಹೈಕಮಾಂಡ್ ಹತ್ರ ಮಾತಾಡಿರ್ಬೇಕನ್ನೋ ಆ ವಿಚಾರ ಗೊತ್ತಿಲ್ಲ. ಬಟ್ ನನ್ನ ಒಂದು ಮನವಿ ಏನಂದ್ರೆ, ಯತೀಂದ್ರ ಅವ್ರಿಗೆ ದಯಮಾಡಿ ಅದು ಈಗ ನಮಗೆ ಪಕ್ಷಕ್ಕೆ ಮತ್ತೆ ಸರ್ಕಾರಕ್ಕೆ ಇರುಸುಮುರುಸಾಗ್ತದೆ. ದಯಮಾಡಿ ಯಾರು ಕೂಡ ನಾಯಕತ್ವದ ಪ್ರಶ್ನೆ ಎತ್ತದ್ ಬೇಡ ಅಂತೇಳಿ ನನ್ನ ಮನವಿ. ಇಲ್ಲಿ ಒಬ್ಬೊಬ್ರು ಹಿಂಗೆ ಇರ್ತಾರೆ, ಏನು ಮಾಡೋಕ್ಕಾಗಲ್ಲ, ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಪಾರ್ಟಿ. ನಾವೇನು ಒತ್ತಾಯ ಮಾಡಲ್ಲ. ನೀವೆಲ್ಲ ಮಿನಿಮಮ್ ಕಾಮನ್ ಸೆನ್ಸ್ ಇರ್ಬೇಕು ಅಷ್ಟೇ. ಏನು ಒತ್ತಾಯ ಮಾಡೋ ಕೆಲಸ ಅಲ್ಲ. ನೋಟಿಸ್ ಕೊಟ್ಬಿಟ್ಟು ಉತ್ತರ ಕೊಟ್ಬಿಟ್ರೆ ಎಲ್ಲ ಬಗೆಹರಿತದ? ಅದಲ್ಲ. ಸರ್ಕಾರಕ್ಕೆ ಇರುಸುಮುರುಸು ಆಗ್ಬಾರ್ದು. ಒಬ್ಬೊಬ್ರಿಗೂ ಒಂದೊಂದ್ಸರಿ ಹಿಂಗೆ ಇರ್ತದೆ. ದೊಡ್ಡವ್ರಿಗೊಂದು ನ್ಯಾಯ, ಸಣ್ಣವ್ರಿಗೊಂದು ನ್ಯಾಯ ಇರ್ತದೆ. ಏನು ಮಾಡೋಕ್ಕಾಗಲ್ಲ. ಹೈಕಮಾಂಡು ಏನು ಅಂತಿಮ ನಿರ್ಧಾರ ಕೊಡ್ತದೆ ಅದು ಅಂತಿಮ. ಸುಮ್ಮನೆ ನಾನೊಬ್ಬ ಇನ್ನೊಬ್ಬರೊಬ್ಬ ಹೇಳುವುದೆಲ್ಲ ಅವಕ್ಕೆಲ್ಲ ಏನೋ ಬೆಲೆ ಇರಲ್ಲ. ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆನೇ ಇಲ್ಲ ಅಂತಾರಲ್ಲ ಸರ್ ಯತೀಂದ್ರ ಅವರು. ಈಗ ಯಾವ ಚರ್ಚೆನೂ ಇಲ್ಲ ಹೈಕಮಾಂಡ್ ಮಟ್ಟದಲ್ಲಿ, ಯಾವ ಚರ್ಚೆನೂ ಇಲ್ಲ. ಸೌಹಾರ್ದಯುತವಾಗಿ ಊಟಕ್ಕೆ ಹೋಗಿದ್ದೋ, ಊಟ ಮಾಡ್ಕೊಂಡು ಬಂದೋ ಅಷ್ಟೇ. ಎಲ್ಲ ಇಲ್ಲಿದ್ವಲ್ಲ, ಒಂದ್ ಕಡೆ ಸೇರಿ ಊಟ ಮಾಡ್ದೋ ಅಷ್ಟೇ. ಇನ್ನೇನಿದೆ? 140 ಜನಕ್ಕೂ ಬಿ ಫಾರ್ಮ್ ಚೇಂಜ್ ಮಾಡಿದ್ರು DK ಶಿವಕುಮಾರ್ ಅವರೇ. ಹಾಗಾಗಿ ಇಲ್ಲೇನು ಪ್ರತ್ಯೇಕ ತಂಡ ಅಂತ ಏನಿಲ್ಲ. ಎಲ್ಲರೂ ಈಗ ಸಿದ್ದರಾಮಯ್ಯನವರು CM ಆಗಿ ಇದ್ರಲ್ಲ, ಅದ್ರ ಬಗ್ಗೆ ಅಬ್ಜೆಕ್ಷನ್ ಯಾರ್ದಿದೆ? ನಾವ್ ಹೇಳ್ತಾ ಇಲ್ಲ. ಅವಕಾಶ ಬೇಕು. ನಾವು ಸಿದ್ದರಾಮಯ್ಯನವ್ರು ಬೇಡ, ಇಳಿದು ಬಿಡಿ ಅಂತ ನಾವು ಕೇಳ್ತಾ ಇಲ್ಲಲ್ಲ. DK ಶಿವಕುಮಾರ್ ಅವ್ರು ಮುಖ್ಯಮಂತ್ರಿ ಆಗ್ಬೇಕು, ಅವ್ರ ಶ್ರಮಕ್ಕೆ ಅದು ಆಗ್ಬೇಕು. ಎನಿ ಟೈಮ್ ಆಗ್ಬೋದು, ಎನಿ ಟೈಮ್ ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ನಿಮ್ ಬಹುದಿನದ ಕನಸು ನಿಮ್ ನಾಯಕರು CM ಆಗ್ಬೇಕು ಅನ್ನೋದು ಬರುತ್ತೆ, ಟೈಮ್ ಬರುತ್ತೆ. ಜನವರಿ ಮಾತಾಡ್ತೀನಿ. ಯಾವುದು ಡೆಡ್ಲೈನ್ ಇಲ್ಲ. ನಿಮಗೆ ಜನವರಿಗೆ ಮಾತಾಡ್ತೀನಿ. ಬಟ್ ಯತೀಂದ್ರ ಹೇಳ್ತಾರೆ ಎಲ್ಲ ಸೆಟ್ಲ್ ಆಗಿದೆ ಅಂತಾರಲ್ಲ ಸರ್ ಯತೀಂದ್ರ ಅವರು. ಏನು ಸೆಟ್ಲ್ ಆಗಿದೆ? ಎಲ್ಲ ಹೈಕಮಾಂಡ್ ಹೇಳಿದೆ, ದೇರ್ ಇಸ್ ನೋ ಚೇಂಜಸ್ ಅಂತ. ಅವ್ರಿಗೆ ಹೇಳಿದೆ ಅಂತ ಅವ್ರು ಹೇಳಿದ್ದು ಅವ್ರಿಗೆ ಹೇಳಿದಾರಂತ. ಹೈಕಮಾಂಡ್ ಕ್ಲಿಯರ್ ಅಲ್ಲ ಸ್ವಾಮಿ, ನಾನು MLA, ನಂದು ಓಟ್ ಇದೆ. ಮುಖ್ಯಮಂತ್ರಿ ನಂದು ಓಟ್ ಇದೆ. ನನಗೆ ಮಾಹಿತಿ ಇಲ್ಲದ್ದು MLCಗೆ ಮಾಹಿತಿ ಇರುತ್ತಾ?
ಇನ್ನು ಅವ್ರವ್ರ ಕಲ್ಪನೆ ಮಾತಾಡ್ತಾರೆ. ಖಾಲಿ ಇದೆ, ಕುರ್ಚಿ ಖಾಲಿ ಇದ್ರೆ ಅದು ಇತ್ಯರ್ಥ ಆಗುತ್ತೆ. 2ನೇ ತಾರೀಕಿನ ಮೇಲೆ ನೀವು ಮುಹೂರ್ತ ಫಿಕ್ಸ್ ಮಾಡಿದಿರಲ್ಲ, ಏನ್ ಸರ್ ಅದು ಅಂತ? ನಾನು ಈ ಹಿಂದೆ ಒಂದು ಹೇಳಿಕೆ ಕೊಟ್ಟಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ ಡಿಸೆಂಬರ್ ಅಂತ ಹೇಳಿ. ಆ ಅವಧಿ ಮುಗಿಲಿ, ರಕ್ತದಲ್ಲಿ ಬರ್ಕೊಟ್ಟಿದ್ದು ರಕ್ತ ಒಣಗಿದೆಯೋ, ರಕ್ತ ರೇಟಿಂಗ್ ಇದೆಯೋ ಇಲ್ಲ ಅನ್ನೋದು ಜನವರಿ ಮಾತಾಡ್ತೀನಿ.